ಹೆಣ್ಮಕ್ಳಿಗೆ ಒಳ್ಳೆಯ ಗುಣ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ನಡತೆ ಮತ್ತು ಒಳ್ಳೆಯ ನಯ ವಿನಯ ಇವೆಲ್ಲವುಗಳು ಮುಖ್ಯ. ಮತ್ತು ಅದ್ರ ಜೊತೆಗೆ ಒಳ್ಳೆಯ ತಾಳ್ಮೆ ಅಂತಕ್ಕಂಥದ್ದು ತುಂಬಾ ಬೇಕು ಒಬ್ಬ ಮಹಿಳೆಗೆ. ಮನೆಯಲ್ಲಿ ಎಲ್ಲರೂ ಒಂಥರ ಇರ್ತಾರೆ. ಅತ್ತೆ ಮಾವ ಒಂಥರ, ಅವರು ಒಂಥರ, ಅಂದರೆ ಇವರು ಇವ್ರ ಭಾವನೆಗಳಿಗೆ ಅವ್ರು ಸ್ಪಂದಿಸ್ತಿರಲ್ಲ. ಮತ್ತು ಗಂಡ ಗುಣಗಳು ಒಂಥರ ಬೇರೆ, ಮತ್ತು ಮಕ್ಕಳು ನಾದಿನಿ ಎಲ್ಲರೂ ವಿಚಿತ್ರವು. ಅಂದರೆ ಅವರವರ ಒಂದು ಗುಣ, ಅವರವರ ಒಂದು ಇದು ಬೇರೆ ಬೇರೆಯೇ ಆಗಿರ್ತವೆ ಅವರನ್ನು. ಯಾಕಂದರೆ ಎಲ್ಲರೂ ಒಂದೇ ಥರದ ಇದು, ಮನೆಯಲ್ಲಿ ಎಲ್ಲರೂ ಒಂದೇ ಒಂದೇ ಭಾವನೆಯುಳ್ಳವರು ಅಥವಾ ಒಬ್ರಿಗೊಬ್ಬರು ಸ್ಪಂದಿಸ್ತಕ್ಕಂತಹ ಗುಣ ಎಲ್ಲರಲ್ಲಿ ಇರೋಂಗಿಲ್ಲ. ಹೀಗೆ ಬೇರೆ ಬೇರೆ ಇರ್ತಾರೆ. ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು, ಅವರ ಒಂದು ಇದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಮನೆಯ ಒಂದು ಗೃಹಿಣಿಯಾದವಳು ಅವರಿಗೆಲ್ಲರಿಗೂ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಇದರಲ್ಲಿ ನಡ್ಕೊಳ್ತಕ್ಕಂಥದ್ದೇನಿದೆಯಲ್ಲ, ನಿಭಾಯಿಸ್ತಕ್ಕಂಥದ್ದೇನಿದೆಯಲ್ಲ, ತುಂಬಾ ಕಷ್ಟ. ಒಳ್ಳೆಯವಳು ಅನ್ಸ್ಕೋಬೇಕಪ್ಪ ಅಂದರೆ, ಮನೆಯಲ್ಲಿ ಎಲ್ಲರ ನಿಂತಲೂ ಒಳ್ಳೆಯವಳು ಅನ್ಸ್ಕೋಬೇಕಪ್ಪ ಅಂತಂದರೆ ಏನು ಮಾಡೋದು? ಒಳ್ಳೆಯವಳು ಅನ್ಸ್ಕೋಬೇಕಂದ್ರೆ ಅವಳು ಒಳ್ಳೆಯವಳು ಇರ್ತಾಳೆ, ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಾಳೆ ಮನೆಯಲ್ಲಿ. ಬೆಳಗ್ಗೆ ಎಲ್ಲ ಮನೆಯನ್ನು ಶುಚಿಯಾಗಿಸ್ಕೊಂಡು, ಮತ್ತು ನಾಷ್ಟ, ಮತ್ತು ಆಮೇಲೆ ರೊಟ್ಟಿ ಪಲ್ಯ ಸಾಂಬಾರು, ಮನೆ ಎಲ್ಲ ಅಡುಗೆಗಳನ್ನು ಮುಗಿಸ್ಕೊಂಡು ಎಲ್ಲರಿಗೂ ಊಟ ಮಾಡಿಸಿ, ಮತ್ತು ಅವ್ರಿಗೆಲ್ಲರಿಗೂ ಟಿಫನ್ ಕಟ್ಟಿ, ಆಮೇಲೆ ಉಳಿದಿರ್ತಕ್ಕಂಥ ಪಾತ್ರೆ ಬಟ್ಟೆ ಎಲ್ಲವನ್ನು ಕ್ಲೀನ್ ಮಾಡಿ, ಮನೆಯನ್ನು ಮತ್ತು ಶುಚಿ ಒರೆಸೋದು ಮಾಡೋದು, ಕ್ಲೀನಿಂಗ್ ಎಲ್ಲ ಎಷ್ಟೊಂದು ಕೆಲಸಗಳಿರ್ತವೆ. ಇದ್ರ ಮಧ್ಯೆ ಮತ್ತು ಎಷ್ಟೇ ಮಾಡಿದ್ರು ಒಳ್ಳೆಯವಳು ಇದ್ರೂ ಕೆಲವರು ಮನೆಯಲ್ಲೇ ಸೇರ್ತಿರಂಗಿಲ್ಲ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಏನಾದರೂ ಒಂದು ತಪ್ಪು ಹುಡುಕ್ತಾ ಇರ್ತಾರೆ. ಇಲ್ಲಾಂದರೆ ಕೆಲವರಿಗೆ ಅವಳ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಿರ್ತಾರೆ. ಕೆಲವರು ಗಂಡು ಮಕ್ಕಳು ಅವ್ರ ಬಗ್ಗೆ ಏನೋ ಒಂದು ಇಟ್ಕೊಂಡಿರ್ತಾರೆ. ಹೀಗೆ ಮನೆಯಲ್ಲಿ ಎಲ್ಲರೂ ಒಂದೊಂದು ಥರ ಇರ್ತಾರೆ. ಎಲ್ಲರಿಗೂ ಒಂದು ಹಿತಕರ ಆಗ್ತಕ್ಕಂಥ ರೀತಿಯಲ್ಲಿ ಅವರು ಬೇಕಾದ ಅಂದ್ಕೊಳಕ್ಕೆ. ಬಟ್ ನಾನು ಯಾವ ರೀತಿ ನನ್ನ ಒಳ್ಳೆತನದಿಂದ ಇರಬೇಕು, ಒಳ್ಳೆತನದಿಂದ, ಸತ್ಯದಿಂದ, ಒಳ್ಳೆತನದಿಂದ, ಮತ್ತು ನಾನು ಯಾವ ಕಾರ್ಯವನ್ನು ಅಥವಾ ಯಾವ ಒಂದು ಯಾರಿಗೂ ನೋವಾಗದಂಥ ರೀತಿಯಲ್ಲಿ ಮತ್ತು ಎಲ್ಲರಿಗೆ ಇಷ್ಟವಾಗ್ತಕ್ಕಂಥ ರೀತಿಯಲ್ಲಿ ನಾನು ಇರಬೇಕು ಅಂತ ಅಂದ್ಕೊಂಡು ತನ್ನ ಒಂದು ಕೆಲಸವನ್ನು ತಾನು ಮಾಡ್ತಾಯಿರಬೇಕು. ಬೇಕಾದ ಅಂದ್ಕೊಳಕ್ಕೆ ನಾವು ಚೆನ್ನಾಗಿದ್ರು ಅಂದ್ಕೊತಾರೆ. ನಾವು ಮತ್ತು ನಮ್ಗೆ ಬೇಕಾಗ್ಲಾರ್ದವ್ರು ನಾವು ಎಷ್ಟೇ ಒಳ್ಳೆಯವರಿದ್ರು ಅವ್ರು ಕೆಟ್ಟದ್ದೇ ತಿಳ್ಕೊತಾರೆ ನಮ್ಮ ಬಗ್ಗೆ, ಮತ್ತು ಬೇರೆಯವ್ರ ಕಡೆ ಕೆಟ್ಟದ್ದೇ ಹೇಳ್ತಾರೆ. ಅದು ನಮ್ಮ ಒಂದು ದುರದೃಷ್ಟ ಅನ್ನಬೇಕು. ಯಾಕಂದರೆ ನಮ್ಮ ಒಂದು ಇದರಲ್ಲಿ ನಾವು ಅಷ್ಟೇ ಪಡ್ಕೊಂಡು ಬಂದೀವಿ. ನಾವು ಎಷ್ಟೇ ಒಳ್ಳೆಯವಳಿದ್ರು ಯಾರೂ ನಮ್ಗೆ ಒಳ್ಳೆಯವಳು ಅಂತ ಅಂದ್ಕೊಳ್ಳೇ ಇಲ್ಲ. ನಾ ಎಷ್ಟೇ ಕರೆಕ್ಟಾಗಿ ಕೆಲಸ ಮಾಡಿದ್ರು, ಎಷ್ಟೇ ಒಳ್ಳೆತನದಿಂದ ಯಾರಿಗೂ ನೋವಾಗದಂತೆ ಇದ್ರೂ ನನ್ನಲ್ಲಿ ಏನಾದರೂ ಒಂದು ದೋಷವನ್ನು ಹುಡುಕಾಡಿ ಅದೇ ಒಂದು ದೊಡ್ಡದು ಮಾಡಿ ಎಲ್ಲರ ಮುಂದೆ ಹೇಳಿ ನನ್ನ ಒಂದು ಇದನ್ನು ಹಾಳು ಮಾಡ್ತಾರಪ್ಪ ಅಂದಮೇಲೆ ಅವ್ರು ಬೇಕಾದ್ರೆ ಹಾಳು ಮಾಡಲಿ. ಆದರೆ ನನ್ನ ಒಂದು ಗುಣ ದೇವರಿಗೆ, ಮೇಲಿರ್ತಕ್ಕಂಥ ದೇವರಿಗೆ ಇಷ್ಟ ಆದರೆ ಸಾಕು. ನನ್ನ ಒಂದು ಆತ್ಮಕ್ಕೆ ಪುಣ್ಯ ಪ್ರಾಪ್ತಿ ಅದು ಸಾಕು. ಜನ ಅವರವರು ಹೇಗಿರ್ತಾರೆ, ಕೆಟ್ಟ ರೀತಿಯಾಗಿ ತಿಳ್ಕೊತಾರೆ. ಅದೇ ಒಳ್ಳೆಯವರಿದ್ದರೆ ಚಲೋ ಅದಾಳ, ಒಳ್ಳೆಯದನ್ನೇ ಮಾಡ್ತಾಳೆ, ಎಲ್ಲರಿಗೂ ಇಷ್ಟವಾಗ್ತಕ್ಕಂಥ ರೀತಿಯಲ್ಲಿ ಇರ್ತಾಳೆ ಅಂತ ಅಂದ್ಕೋತಾರೆ. ಬಟ್ ಅವಳಿಗೆ ಆಗದೇ ಇರ್ತಕ್ಕಂಥ ಹೊಟ್ಟೆ ಕಿಚ್ಚಿನವರಿದ್ದರೆ ಅವಳು ಚೆನ್ನಾಗಿದ್ರೂ
ಅವಳು ಸರಿ ಇಲ್ಲ ಬಿಡಿ, ಅವಳು ಎಲ್ಲಿದ್ದೋದ ಎಲ್ಲರಿಗೆ ಏನಾದರೂ ಅಂತಿರ್ತಾಳೆ, ಸರಿಯಾಗಿ ಯಾವ ಕೆಲಸನೂ ಮಾಡೋಂಗಿಲ್ಲ, ಇದು ಮಾಡೋಂಗಿಲ್ಲ. ಈಗ ನಾದಿಂದೇರು ಇರ್ತಾರೆ, ಅವ್ರಿಗೆ ಬೇಕಾದೊಟ್ಟು ಮಾಡಲಿ, ಅವರು ಏನಾದರೂ ಒಂದು ಹುಡುಕ್ತಿರ್ತಾರೆ, ಕೆಟ್ಟ ಅಂಕು ಏನಾದರೂ ಒಂದು ಏನಾದರೂ ಒಂದು ದೋಷ ಹುಡುಕ್ತಾನೆ ಇರ್ತಾರೆ. ಹಂಗಂಥೇಳಿ ನಾವು ಮನ್ಸಿಗೆ ಹಚ್ಕೋಬಾರ್ದು. ನಾವು ಮನ್ಸಿಗೆ ಹಚ್ಕೋಬಾರ್ದು. ನಾವು ಚಲೋ ಇದ್ದರೂ ನಮ್ಗೆ ಹಾಗೆ ಅಂತಾರೆ ಅಂದಮೇಲೆ ಅವರಲ್ಲಿ ದೋಷ ಇದೆ, ನಮ್ಮಲ್ಲಿ ದೋಷ ಇಲ್ಲ. ಅವರಲ್ಲೇ ದೋಷ ಇದೆ. ಅದಕ್ಕೆ ಅವರು ಹಾಗೆ ಮಾತಾಡ್ತಿರ್ತಾರೆ. ಈಗ ಒಂದು ಗಾದೆ ಮಾತಂತಾರೆ, ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಂಗಿಲ್ಲ ಅಂಥೇಳಿ. ಯಾಕೆ ನಾವು ತಲೆ ಕೆಡ್ಸ್ಕೊಬೇಕಂತವ್ರ ಬಗ್ಗೆ? ಬಿಟ್ಟು ಬಿಡೋದಪ್ಪ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾವು ಆರಾಮಾಗಿ ನಮ್ಮ ಕೆಲಸ, ನಮ್ಮ ಒಂದು ನಿಯತ್ತಿನಿಂದ, ನಾವು ಒಳ್ಳೆತನದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇನ್ನೊಬ್ರಿಗೆ ಸಹಾಯ ಮಾಡಬೇಕು. ಯಾರಾದರೂ ಕಷ್ಟದಲ್ಲಿದ್ದವರಿಗೆ, ಮತ್ತು ಅವ್ರಿಗೇನಾದ್ರು ಕಡಿಮೆ ಬಿದ್ದವ್ರಿಗೆ, ಬಡವರಿದ್ದರೆ ಒಂದು ನಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡಬೇಕು. ಮತ್ತು ಯಾರಾದರೂ ಮನೆಗೆ ಬಂದರೆ ಒಳಗಿನವ್ರು ಇರಲಿ ಅಥವಾ ಹೊರಗಿನವ್ರು ಯಾರಾದರೂ ನಮ್ಮ ಫ್ರೆಂಡ್ಸ್ ಅದು ಬರಲಿ, ಯಾರೇ ಬರಲಿ, ಅವರಿಗೆ ಚೆನ್ನಾಗಿ ನಮ್ಮವ್ರು ಅಂತ ತಿಳ್ಕೊಂಡು ಇಷ್ಟು ನಮ್ಮ ಕೈ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಒಂದು ಆಹಾರವನ್ನು ತಯಾರಿಸಿ ಅಡುಗೆ ಮಾಡಿ ಉಣಿಸಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೆ. ಅವರು ನಮಗೆ ಬೈಯೋಂಗಿಲ್ಲ, ಹರಕೆ ಕೊಡ್ತಾರೆ. ಎಷ್ಟು ಒಳ್ಳೆಯ ಜನಪ್ಪ, ಎಷ್ಟು ಚೆನ್ನಾಗಿ ಇವಳು ಮನೆಗೆ ಹೋದರೆ ಎಷ್ಟೊಂದು ಪ್ರೀತಿ ಮಾಡ್ತಾಳೆ, ಚೆನ್ನಾಗಿ ಅಡುಗೆ ಮಾಡಿ ಉಣಿಸ್ತಾಳೆ, ಎಷ್ಟು ಇದು ಮಾಡ್ತಾಳೆ ಅಂತ ಅಂದ್ಕೊಳ್ತಾರೆ. ಇದೇ ಒಂದು ನಾವು ನಾಳೆ ಸತ್ತ ಮೇಲೆ ನಾನು ಏನೂ ಇಲ್ಲಿ ನಾವು ಒಯ್ಯೋದಿಲ್ಲ. ಎಷ್ಟೇ ಗಳಿಸಿದ್ರು ಅದು ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೀವಿ. ಮತ್ತು ನಾವು ಎಷ್ಟೇ ಪ್ರೀತಿ ಮಾಡಿರ್ತಕ್ಕಂಥ ಮಕ್ಕಳು ಕೂಡ ನಮ್ಮ ಜೊತೆ ಬರೋಂಗಿಲ್ಲ. ಮತ್ತು ನಾವು ಸತ್ತ ಮೇಲೆ ಅವರು ನಮಗೆ ಇಷ್ಟೆಲ್ಲ ಗಳಿಸಿಟ್ಟು ಇಷ್ಟೆಲ್ಲ ಆಸ್ತಿ ಮಾಡೋದು ಅಂತ ಯಾರೂ ನೆನೆಸೋದಿಲ್ಲ. ಅದಕ್ಕೆ ಅಂದಮೇಲೆ ನಾವು ಇರುವಷ್ಟು ದಿನ, ಭೂಮಿ ಮೇಲೆ ಇರುವಷ್ಟು ದಿನ ಆದಷ್ಟು ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಏನಾದ್ರು ಕಷ್ಟ ಅಂದರೆ ಅವ್ರಿಗೆ ಸಹಾಯ ಮಾಡೋದು, ಮತ್ತು ದಾನ ಧರ್ಮ ಮಾಡ್ತಕ್ಕಂಥದ್ದು, ಮನೆಗೆ ಬಂದವರಿಗೆ ಚೆನ್ನಾಗಿ ಊಟ ಮಾಡಿಸಿ ಪ್ರೀತಿಯಿಂದ ಮಾತಾಡಿಸಿ, ಯಾವುದೇ ರೀತಿ ಅವರಿಗೆ ಚುಚ್ಚು ಮಾತಾಡದೆ ಅಥವಾ ಅಣಕು ಮಾತನಾಡದೆ ಒಳ್ಳೆ ರೀತಿಯಾಗಿ ಮಾತಾಡಿದ್ರೆ ಅವ್ರಿಗೆ ಅಷ್ಟೊಂದು ಸಂತೋಷ ಆಗುತ್ತೆ. ಅವ್ರು ಏನು ಕೊಡ್ತಾರೋ ಅದಕ್ಕೆ ಅದರಿಂದ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಆತ್ಮದಲ್ಲಿ ಪುಣ್ಯ ಪ್ರಾಪ್ತಿ ಆಗುತ್ತೆ. ಬಂದಳು ಇಲ್ಲಿಗೆ ಬರ್ತಾಳೆ ಇರೋಕೆ, 2 ದಿನ ಹೋಗಿರಲ್ಲ, ಬಂದು ಇಲ್ಲೇ ಕೊಂಡ್ಬಿಡ್ತಾಳೆ. ಪಾಪ ಅವ್ರಿಗೇನೋ ಒಂದು ಕಷ್ಟ ಅದಂತ ಹೇಳಿ ಬಂದಿರ್ತಾರೆ ನಮ್ಮ ಮನೆಗೆ. ಅವ್ರನ್ನ ಮತ್ತೆ ಇನ್ನಷ್ಟು ಚುಚ್ಚಿ ಮಾತನಾಡಿ ಅವ್ರ ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಹೇಳ್ತಾರೆ. ಜೀವನದಲ್ಲಿ ಈ ಒಂದು ದೇಹವನ್ನು ನಮಗೆ ಕೊಟ್ಟಿದ್ದಾನೆ ದೇವರು. ಪ್ರತಿಯೊಂದು ಅಂಗದಿಂದಲೂ ನಾವು ಒಳ್ಳೆಯದನ್ನೇ ಮಾಡಬೇಕು. ಒಳ್ಳೆಯದನ್ನು ಆಗ್ಲಿಕ್ಕೆ ಪರವಾಗಿಲ್ಲ, ಬಟ್ ಕೆಟ್ಟದನ್ನು ಮಾತ್ರ ಮಾಡಬಾರ್ದು. ಯಾಕಂದರೆ ಅದು ನಮ್ಮ ಆತ್ಮದಲ್ಲಿ ಪಾಪದ ರೂಪದಲ್ಲಿ ನಮ್ಮ ಆತ್ಮದಲ್ಲಿ ಜಮಾ ಆಗುತ್ತೆ. ಅದನ್ನು ನಾವು ಮುಂದಿನ ಜನ್ಮದಲ್ಲಿ ಆ ಪಾಪದ ಒಂದು ಇದನ್ನು ನಾವು ಇದನ್ನು ನಾವು ಅನುಭವಿಸ್ಲೇಬೇಕಾಗುತ್ತೆ. ಹಾಗಾಗಿ ಆದಷ್ಟು ನಾವಿರುವಷ್ಟು ವರ್ಷ, ನಾವಿರುವಷ್ಟು ಒಂದು ದಿನಗಳು ಒಳ್ಳೆಯ ಒಂದು ಅಂಗಾಂಗಗಳಿಂದ ಒಳ್ಳೆಯ ತೆರನಾದ ಕೆಲಸಗಳನ್ನೇ ಮಾಡಬೇಕು. ಬಾಯಿಯಿಂದ ಒಳ್ಳೆಯದನ್ನು ಮಾತಾಡೋದು, ಕೈಯಿಂದ ಒಳ್ಳೆಯದನ್ನೇ ಮಾಡುವುದು, ಕಾಲಿರೋದು ಒದಿಲಿಕ್ಕಲ್ಲ. ಎಲ್ಲ ತಿರುಗಾಡಿ ಇನ್ನೊಬ್ಬರಿಗೆ ಈ ಒಂದು ಕಾಲು ಕೈಗಳಿಂದ ಒಳ್ಳೆಯ ಕೆಲಸಗಳೇ ಆಗಬೇಕು. ಕಣ್ಣಿಂದ ಒಳ್ಳೆಯದನ್ನು ನೋಡಬೇಕು, ಕೆಟ್ಟದನ್ನು ನೋಡಬಾರ್ದು. ಆದಷ್ಟು ಮಾನವೀಯತೆ, ಮನುಷ್ಯತ್ವದಿಂದ ನಮ್ಮ ಒಂದು ಆಯುಷ್ಯವನ್ನು ಕಳೆದು ಲಾಸ್ಟಿಗೆ ನಾವು ಈ ಒಂದು ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ಬಿಡ್ತೀವಿ. ಆಮೇಲೆ ನಮಗೆ ಯಾರು ಕೂಡ ನೆನಪು ಮಾಡ್ಕೊಳ್ಳಲ್ಲ. ಬಟ್ ನಾವು ಒಳ್ಳೆಯ ಕೆಲಸ ಮಾಡಿದ್ದೇ ಆದರೆ ನಮ್ಮಿಂದ ಯಾರು ಒಳ್ಳೆಯ ಕೆಲಸವನ್ನು ತೆಗೆದುಕೊಂಡಿರ್ತಾರೋ ಅವರು ನಮ್ಮನ್ನು ನೆನೆಸ್ತಾರೆ. ನಮಗೆ ಇದು ಹೆಲ್ಪ್ ಮಾಡಿದ್ರು, ಅವ್ರು ಇರಬೇಕಾದ್ರೆ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾವು ಮನೆ ಕಟ್ಟಿಗೆಗಳನ್ನು ಕೊಟ್ಟಿದ್ದಾರೆ. ನಮಗೆ ಈಗ ಯಾವ ಆಹಾರ ದವಸ ಧಾನ್ಯಗಳು ಇರಲಾರ್ದಾಗ ನಮ್ಮ ಒಂದು
ಇರಲಾರ ಪರಿಸ್ಥಿತಿಯಲ್ಲಿ ಅವ್ರು ನಮಗೆ ಕೊಟ್ಟಿದ್ದಾರೆ ಅಂತ ಅವರು ಎಷ್ಟೋ ನಮ್ಮನ್ನು ನೆನಪಿಡ್ತಾರೆ. ಅದಕ್ಕೆ ಆಯುಷ್ಯ ಪೂರ್ತಿ ನಾವು ನಮ್ಮ ಕೈಲಾದಷ್ಟು ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯದನ್ನು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದನ್ನು ಮಾತ್ರ ಬಯಸಬಾರ್ದು, ಕೆಟ್ಟದ್ದು ಮಾಡಬಾರ್ದು.